ಹಾಯ್ ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾ ಇರ್ತೀರ, ಇನ್ನು ಮಾಡ್ಬೇಕಂತ ಏನಾದ್ರೂ ಇದ್ರೆ ನೀವೇನಾದ್ರೂ ಒಂದು ಒಳ್ಳೆ ಲೋ ಬಜೆಟ್ ಅಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ದುಡ್ಡು ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಡ, ಕಡಿಮೆ ಒಂದು ಬಜೆಟ್ ಅಲ್ಲಿ ಏನಾದ್ರೂ ನೀವು ಮೈಕ್ ಮತ್ತೆ ಟ್ರೈಪಾಡ್ ಆಮೇಲೆ ಸ್ಟ್ಯಾಂಡ್ ಈ ಒಂದು ಮೂರು ಮೇನ್ ಆಗುತ್ತೆ. ನೀವೇನಾದ್ರೂ ವಿಡಿಯೋಸ್ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ಒಂದು ಸ್ಟ್ಯಾಂಡ್ ಬೇಕಾಗುತ್ತೆ, ಆಮೇಲೆ ಟ್ರೈಪಾಡ್ ಆರ್ ಸೆಲ್ಫಿ ಸ್ಟಿಕ್ ಈ ಒಂದು ಎರಡು ಜೊತೆಗೆ ಬರುತ್ತೆ, ಆಮೇಲೆ ಇನ್ನೊಂದು ಮೈಕ್. ಈ ಮೂರು ಕಂಪಲ್ಸರಿ ಬೇಕಾಗುತ್ತೆ. ಈ ಒಂದು ಮೂರು ಐಟಮ್ನು ಕಡಿಮೆ ಬಜೆಟ್ ಅಲ್ಲಿ ನೀವೇನಾದ್ರೂ ತಗೋಬೇಕಂತಂದ್ರೆ ನಾನೀಗ ಹೇಳೋ ಒಂದು ಐಟಮ್ ನಾನು ಅದನ್ನೇ ಯೂಸ್ ಮಾಡ್ತಿರೋದು. ನಿಮ್ಗೆ ಏನಾದ್ರೂ ಈ ಒಂದು ನಾನು ಯೂಸ್ ಮಾಡ್ತಿರೋ ಮೈಕ್ ಬಗ್ಗೆ ಏನಾದ್ರೂ ನಿಮ್ಗೆ ಕ್ಲಾರಿಟಿ ಬೇಕಂತಂದ್ರೆ ಈಗಾಗಲೇ ನಾನು ವಿಡಿಯೋಸ್ ಇಷ್ಟು ದಿನ ಏನ್ ಮಾಡಿದ್ದೀನಲ್ಲ, ಈ ಒಂದು ವಿಡಿಯೋಸ್ ನೀವು ನೋಡ್ಬೋದು ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ. ಕ್ಲಾರಿಟಿ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಒಂದು ಲೋ ಬಜೆಟ್ ಅಲ್ಲಿ ನಾನು ಹೇಳ್ತಿದ್ದೀನಿ, ಲೋ ಬಜೆಟ್ ಅಲ್ಲಿ ಫುಲ್ ಲೋ ಅಂತಂದ್ರೆ ಲೋ ಬಜೆಟ್, ಓಕೆನಾ? ಯಾವುದೇ ಒಂದು ಈಗ 5,000 4,000 ಆ ಥರ ಏನಿಲ್ಲ. ಆಲ್ಮೋಸ್ಟ್ ಆಲ್ 500 ಒಳಗಡೆನೆ ನಾನು ಈ ಒಂದು ಕೆಲವೊಂದೆಲ್ಲ ಐಟಮ್ಸ್ ಪರ್ಚೇಸ್ ಮಾಡಿರೋದು. ಅದನ್ನ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಲೈಕ್ ಮಾಡೋದು ಮರಿಬೇಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಇಲ್ಲಿ ನೀವು ನೋಡ್ಬೋದು ಈಗೇನು ಈ ಮೂರು ಥಿಂಗ್ಸ್ ಇದೆ ಅಲ್ಲ, ಈ ಮೂರು ಐಟಮ್ನ ನಾನು ಯೂಸ್ ಮಾಡ್ತೀನಿ. ಅದ್ರ ಜೊತೆ ಸ್ಟ್ಯಾಂಡೂ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ಫಸ್ಟ್ ನೋಡೋದಾದರೆ ಈ ಒಂದು ವೈರ್ ಮೈಕ್ ಏನಿದೆಲ್ಲ, ಇದು ಭಾಳಷ್ಟು ಯೂಸ್ಫುಲ್ ಅನ್ನಿಸುತ್ತೆ ನನಗೆ. ಭಾಳನೇ ಲೋ ಬಜೆಟ್ ಒಂದು ವೈರ್ ಮೈಕು. ಆ್ಯಕ್ಚುಲಿ ನೀವೇನಾದರೂ ರೂಮಲ್ಲೇ ಕೂತ್ಕೊಂಡು ಏನಾದರೂ ಲಾಗ್ಸ್ ಆ ಥರ ಇಲ್ಲ ರೀಲ್ಸ್ ಏನಾದರೂ ಮಾಡ್ತಾ ಇದ್ರೆ ಅಂಥವ್ರಿಗೆ ಇದೊಂದು ಬೆಸ್ಟ್ ಮೈಕ್ ಅಂತಲೇ ಹೇಳ್ತೀನಿ, ವೈರ್ ಮೈಕು. ಆಮೇಲೆ ನೀವೇನಾದರೂ ಹೊರಗಡೆ ಟ್ರಾವೆಲ್ ಲಾಗ್ಸ್ ಆ ಥರ ಏನಾದರೂ ರಿಲೇಟೆಡ್ ಮಾಡ್ತಿದ್ರೆ ಆ ಒಂದು ಪರ್ಪಸ್ಗೆ ಈ ಒಂದು ಮೈಕ್ ಯೂಸ್ ಆಗುತ್ತೆ. JSD Pro ಅಂತ ಎಲ್ಲ ಇದ್ರದ್ದು ಎಲ್ಲ ಲಿಂಕ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಬೈ ಮಾಡ್ಬೋದು. ಇದು ಮೈಕು ಆ್ಯಕ್ಚುಲಿ ಇದು ವೈರ್ಲೆಸ್ ಮೈಕು, ಇದು ವೈರ್ ಮೈಕು. ನೀವೇನಾದರೂ ಮನೆಯಲ್ಲಿ ಇತ್ತಂತಂದರೆ ಇದು ತಗೊಳ್ಳೋದೇ ಬೇಕಾಗಿಲ್ಲ, ಇದು ಅವಶ್ಯಕತೆನೇ ಇಲ್ಲ, ಇದನ್ನೇ ನೀವು ಯೂಸ್ ಮಾಡ್ಬೋದು. ಆಮೇಲೆ ಈ ಕಡೆ ಬಂದರೆ ಟ್ರೈಪಾಡು. ಈ ಒಂದು ಟ್ರೈಪಾಡ್ ಯಾಕೆ ಯೂಸ್ ಆಗುತ್ತೆ ಅಂತಂದರೆ ನೀವು ಮನೇಲಿ ಏನಾದರೂ ಲಾಗ್ಸ್ ಮಾಡ್ತಿದ್ರೆ ಅದಕ್ಕೆ ಯೂಸ್ ಆಗುತ್ತೆ. ಆಮೇಲೆ ಹೊರಗಡೆ ಹೋಗಂಗಿದ್ರೆ ಅಲ್ಲಿನೂ ಯೂಸ್ ಆಗುತ್ತೆ. ಇದನ್ನು ನೀವು ಓಪನ್ ಮಾಡ್ಕೋಬೋದು. ಈ ಥರ ಓಪನ್ ಮಾಡ್ಕೊಂಡು ಇಲ್ಲಿ ನೀವು ನಿಮ್ಮ ಒಂದು ಕ್ಯಾಮ್ರಾನ ಫಿಕ್ಸ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಅಪೋಸಿಟ್ ಲೈಟೂ ಬರುತ್ತೆ, ನಿಮಗೆ ಇದು ಚಾರ್ಜ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಇದೊಂದು ಇಲ್ಲಿ ಬ್ಲೂಟೂತ್ ಬರುತ್ತೆ, ಇಲ್ಲಿ ಬ್ಲೂಟೂತ್ ರಿಮೋಟ್ ಇರುತ್ತೆ. ಇದನ್ನೇನಾದರೂ ಪ್ರೆಸ್ ಮಾಡಿ ಇಟ್ಕೊಂಡಿದ್ರೆ ಅಂತಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಲೈಟ್ ಬ್ಲಿಂಕ್ ಆಗ್ತಿದೆ. ಇದೀಗ ಬ್ಲೂಟೂತ್ ಆನ್ ಆಗಿದೆ ರಿಮೋಟು. ನೀವು ಎಲ್ಲಾದರೂ ದೂರದಿಂದ ಏನಾದರೂ ಶೂಟ್ ಮಾಡ್ಕೋಬೇಕಂತಂದ್ರೆ, ಇನ್ನೊಂದು ಫೋಟೋ ಏನಾದರೂ ತಗೋಬೇಕಂತಂದ್ರೆ ನೀವು ಎಲ್ಲಾದರೂ ಈ ಫೋನ್ನ ಇದಕ್ಕೆ ಫಿಕ್ಸ್ ಮಾಡಿಕೊಂಡು ನೀವು ಈ ರಿಮೋಟ್ನ ಕೈಯಲ್ಲಿ ಇಟ್ಕೊಂಡು ಫೋಟೋನ ಕ್ಲಿಕ್ ಮಾಡ್ಕೋಬೋದು. ಅದನ್ನು ಒಂದು ಅಡ್ವಾಂಟೇಜ್ ಇದೆ. ಆಮೇಲೆ ಇನ್ನೊಂದು ಮೇನ್ ಥಿಂಗ್ ಏನಂತಂದರೆ ಇಲ್ಲಿ ನನ್ನ ಒಂದು ಸ್ಟ್ಯಾಂಡ್ ತೋರಿಸ್ತೀನಿ. ನಾನೇನು ಲಾಗ್ ಮಾಡ್ತೀನಲ್ಲ ಇದೇ ಸ್ಟ್ಯಾಂಡ್ ಯೂಸ್ ಮಾಡ್ತಿರೋದು. ಇದು ಆಲ್ಮೋಸ್ಟ್ ಆಲ್ 7 to 8 feet ಇದೆ. ನಾನು ಯೂಸ್ ಮಾಡ್ತಿರೋದು ಈ ಒಂದು 4 ಐಟಮ್ನ. ನೀವೇನು ಕೇಳಿಸ್ಕೊಂತಿದ್ರಲ್ಲ, ಇದು ಮೈಕ್ ಇಲ್ಲದೆ ಮಾತಾಡ್ತಿದ್ದೀನಿ. ಇದ್ರದ್ದೆಲ್ಲ ಕಾಸ್ಟ್ ಬಂದ್ಬಿಟ್ರೆ ನಿಮ್ಗೆ ಹೇಳ್ತೀನಿ ನೋಡಿ, ಎಷ್ಟು ಲೋ ಬಜೆಟಲ್ಲಿ ನೀವೇನಾದರೂ ಪರ್ಚೇಸ್ ಮಾಡ್ಕೋಬೇಕಂತಂದ್ರೆ ಮಾಡ್ಕೋಬೋದು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಒಂದು ಮೈಕ್ ಬಂದ್ಬಿಟ್ಟು 200 rupees. ಇದು JSD Pro ಅಂತ, ಇದು 1200 ಇದೆ. ಇದು ಟ್ರೈಪಾಡ್ ವಿತ್ ಸ್ಟ್ಯಾಂಡ್, ಇದು ಬಂದ್ಬಿಟ್ಟು ಇದನ್ನು 300 rupees. ಆಮೇಲೆ ಇದೇನು ನೋಡಿದ್ರಲ್ಲ ಈ ಒಂದು ಸ್ಟ್ಯಾಂಡು 300 rupees. ಅಂದರೆ ಇದು 300, ಇದು 300, ಇದು 200. ನೋಡಿದ್ರಲ್ಲ ಎಷ್ಟು ಫುಲ್ಲು ಲೋ. ಇದರಲ್ಲಿ ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಇದನ್ನೇ ಯೂಸ್ ಮಾಡಿ. ಯಾಕಂತಂದರೆ ಸ್ಟಾರ್ಟಿಂಗಲ್ಲಿ 5,000 6,000 ಆ ಥರ ಟ್ರೈಪಾಡ್ ಆಗಿರಲಿ ಮೈಕ್ ಆಗಿರಲಿ ಆ ಥರ ಎಲ್ಲ ನೀವು ಇನ್ವೆಸ್ಟ್ ಮಾಡಬೇಡಿ. ಕೇಳಿಸ್ಕೊಂತಿದ್ರ ಇದೆಲ್ಲ ವಿತೌಟ್ ಮೈಕು. ಈಗ ನನ್ನ ಕೈಯಲ್ಲಿದೆ, ನಾನು ಕನೆಕ್ಟ್ ಮಾಡ್ತೀನಿ ಈ ಒಂದು ವೈರ್ ಮೈಕಲ್ಲಿ ವಾಯ್ಸ್ ಯಾವ ಥರ ಅಂತ. ಈಗ ಕೇಳಿಸ್ಕೊಂತಿರ್ಬೋದು ನೀವು. ಮೈಕ್ ಇಲ್ಲದೆ ಮೈಕ್ ಕನೆಕ್ಟ್ ಮಾಡಿ ಮಾತಾಡ್ತೀನಿ ನೋಡಿ. ಈಗ ಏನು ಕೇಳಿಸ್ಕೊಂತಿದ್ರೆ ಈಗ ವೈರ್ ಮೈಕ್ ನಾನು ಕನೆಕ್ಟ್ ಮಾಡಿದ್ದೀನಿ. ಈ ಒಂದು ನಿಮ್ಗೇನಾದರೂ ಡೌಟ್ ಇತ್ತಂತಂದರೆ
ಈಗ ನಿಮಗೆ ವಾಯ್ಸ್ ಗೊತ್ತಾಗುತ್ತೆ. ಈಗ ಮೈಕ್ ಇಲ್ಲದೆ ನಾನು ಮಾತಾಡಿದ್ದೀನಿ, ಈಗ ಮೈಕ್ನ ಕನೆಕ್ಟ್ ಮಾಡ್ಕೊಂಡು ಮಾತಾಡ್ತಿದ್ದೀನಿ. ಈ ಒಂದು ವೈರ್ ಮೈಕ್ನ ಎಷ್ಟು ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಒಂದು ಇದರಲ್ಲಿ, ಲೋ ಬಜೆಟಲ್ಲಿ. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ ಮಾಡೋದು ಬೇಡ ಅಂತಲೇ ಹೇಳ್ತೀನಿ. ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಾಗಿರ್ಬೋದು, ರೀಲ್ಸು ಕಾಂಟೆಂಟ್ ಈ ಥರ ಎಲ್ಲ ಮಾಡ್ತಾ ಇರ್ತೀರ, ಈ ಥರ ಒಂದು ಲೋ ಇದರಲ್ಲಿ ತಗೊಳ್ಳಿ ಫಸ್ಟು. ನಿಮಗೇನಾದರೂ ಕನ್ವೀನಿಯೆಂಟ್ ಆಗಿಲ್ಲ ಅಂತಂದರೆ ನೀವು ಮುಂದೆ ತಗೋಬೋದು. ಬಟ್ ಆಲ್ಮೋಸ್ಟ್ ಅಲ್ಲೂ ಸ್ಟಾರ್ಟಿಂಗಲ್ಲೇ ಈ ಥರ ಒಂದು ಲೋ ಬಜೆಟಲ್ಲಿರೋ ಐಟಮ್ಸ್ನ ತೊಗೊಂಡು ನೀವು ಸ್ಟಾರ್ಟ್ ಮಾಡಿ. ಈ ಒಂದು ಐಟಮ್ಸ್ನ ಪರ್ಚೇಸ್ ಮಾಡ್ಕೋಬೇಕಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.